ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಎಪಿಸೋಡ್ಗಿಂತ ಮಾತಾಡೋಕ್ಕಿಂತ ಮುಂಚೆ ಸೊ ಬಿಗ್ ಬಾಸೇ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಸೊ ಬಿಗ್ ಬಾಸ್ ಸೀಸನ್ 12 ಸದ್ಯಕ್ಕೆ ಸ್ಥಗಿತ ಆಗಿದೆ ಅಂತ ಹೇಳ್ಬೋದು, ಸ್ಟಾಪ್ ಮಾಡಿದ್ದಾರೆ. ಬಿಕಾಸ್ ಆಫ್ ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋ ಏನಿದೆ, ಅಥವಾ ಒಂದು ಏನು ಇನೋವೇಟಿವ್ ಫಿಲ್ಮ್ ಸಿಟಿ ಮುಂಚೆ ಇತ್ತು, ಸೊ ಆ ಸ್ಟುಡಿಯೋದವರು ಸೊ ಮಾಲಿನ್ಯ ಒಂದು ಮಾಡಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರ KSBCP ಕಡೆಯಿಂದ ನೋಟಿಸ್ ಕೂಡ ಹೋಗಿತ್ತು. ಸೊ ಅದಕ್ಕೆ ಇವತ್ತು ಸೊ ಬೆಂಗಳೂರು ದಕ್ಷಿಣದ ಒಂದು ತಹಸೀಲ್ದಾರ್ ಅವರು ಹೋಗಿ ಆ ಒಂದು ಖುದ್ದಾಗಿ ಅವರೇ ಹೋಗಿ ಸೊ ಆ ಒಂದು ಸ್ಟುಡಿಯೋಗೆ ಸೊ ಬೀಗನ ಜಡ್ದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಕೂಡ ಹೊರಗೆ ಹಾಕಿ ಸೊ ಅವ್ರನ್ನ ತೊಗೊಂಡೋಗಿ ಒಂದು ಥಿಯೇಟ್ರಲ್ಲಿ ಕೂರಿಸಿದ್ದಾರೆ. ಆ ವಿಡಿಯೋನ ಇವಾಗ ನೋಡ್ತಾ ಇದ್ದೀರಾ. ಓಕೆ, ಸೊ ಇದು ಏನಾಗುತ್ತೆ ಎಂತ ಆಗುತ್ತೆ ಅಂತ ಸದ್ಯಕ್ಕಂತೂ ಹೇಳಲಿಕ್ಕಾಗಲ್ಲ. ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಅಂತೂ ಬಿಗ್ ಬಾಸ್ ಸ್ಟಾಪ್ ಆಗಲೇಬೇಕು, ಹಾಗೇ ಆಗುತ್ತೆ, ಇದು ಮಾಡಲೇಬೇಕು ಅಂತಲೇ ಸೊ ಮಾಡಿದ್ದಾರೆ. ಓಕೆ, ಸೊ ಇದು ನನ್ನ ಪ್ರಕಾರ ಇದು ಮುಂಚೆನೇ ಆಗಬೇಕಾಗಿತ್ತು. ಮೇ ಬಿ ಈ ಬಿಗ್ ಬಾಸ್ ಶೋ ನಡೀತಾ ಇದೆ ಅನ್ನೋದಕ್ಕೋಸ್ಕರನೇ ಇವರು ಹೆಸರು ಮಾಡ್ಕೊಳ್ಳಿಕ್ಕೆ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಈಶ್ವರ್ ಖಂಡ್ರೆ ಅವರು ಕೂಡ ಇದಕ್ಕೆ ಟ್ವೀಟ್ಗಳೆಲ್ಲ ಮಾಡಿದ್ದಾರೆ. ಮೇ ಬಿ ಇದು ರಾಜಕೀಯ ಪ್ರೇರಿತನ ಅಥವಾ ಏನಿಲ್ಲ ಗೊತ್ತಿಲ್ಲ, ತಪ್ಪಾಗಿದೆ ಜಾಲಿವುಡ್ ಕಡೆಯಿಂದ. ಇದರ ಎರಡನೇ ಮಾತೇ ಇಲ್ಲ. ಸುಮಾರು ಈ ಥರದ ಕಂಪ್ನಿಗಳು ಕೂಡ ತಪ್ಪುಗಳು ಮಾಡಿದ್ದಾವೆ. ಎಷ್ಟೋ ಕೆರೆ ಒತ್ತುವರಿಗಳು ಮಾಡಿದ್ದಾವೆ, ಕೆರೆಗಳ ಮೇಲೆ ಮನೆ ಕಟ್ಟಿದ್ದಾರೆ, ಎಷ್ಟೋ ಕಾರ್ಖಾನೆಗಳು ಏನೇನೋ ಅಂತ ಹೇಳ್ತೀವಲ್ಲ ಕೆಮಿಕಲ್ ಎಲ್ಲ ಬಿಡ್ತಾರೆ, ಅದನ್ನೆಲ್ಲ ಈ ತಲೆ ಕೆಡಿಸ್ಕೊಳ್ಳಲ್ಲ ಇವರು. ಬಿಗ್ ಬಾಸ್ ಶೋಗೋಸ್ಕರನೇ ಏನೋ ಮಾಡಬೇಕು ಅಂತ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿದ್ದಾರೆ. ಓಕೆ, ಇವ್ರಿಗೇನು ಮುಂಚೆ ಗೊತ್ತಾಗಿರಲಿಲ್ವಾ? ಇವಾಗಲೇನೋ ಗೊತ್ತಾಗಿರುವಂಥದ್ದಾ? ಓಕೆ, ಮಾಡಲಿ, ತೊಂದರೆ ಇಲ್ಲ, ತಪ್ಪಾಗಿದೆ, ಅದು ಮಾಡಲೇಬೇಕು. ಬಿಕಾಸ್ ಇದು ಬಿಗ್ ಬಾಸ್ ನೇರವಾಗಿ ತಪ್ಪಲ್ಲ, ಇದು ಬಿಗ್ ಬಾಸ್ ಟೀಮ್ ಅವ್ರ ಕಡೆಯಿಂದ. ಬಟ್ ಇಲ್ಲಿ ಜಾಲಿವುಡ್ ಏನು ಇದಿದೆ, ಸೊ ಅದರಿಂದ ಆಗಿರುವಂಥ ಪ್ರಾಬ್ಲಮ್ಮು. ಆ ಒಂದು ಜಾಲಿವುಡ್ ಒಳಗಡೆಗೆ ಬಿಗ್ ಬಾಸ್ ಇರೋದ್ರಿಂದ ಇವಾಗ ಬಿಗ್ ಬಾಸ್ಗೂ ಕೂಡ ಬೀಗ ಜಡಿಯುವಂಥ ಒಂದು ಕೆಲಸ ಆಗಿದೆ. ಓಕೆ, ಬಟ್ ಈ ಬಿಗ್ ಬಾಸ್ ಟೀಮ್ ಅವರು ಕೂಡ ಅಟ್ಲೀಸ್ಟ್ ಪ್ರೋ ಆ್ಯಕ್ಟಿವ್ ಆಗಿ ನೋಡಬೇಕಾಗಿತ್ತು. ಇವ್ರು ಯಾವ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಸೊ ಅದನ್ನೆಲ್ಲ ಬಿಟ್ಟು ಇವರು ಕೂಡ ಹಾಗಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ಇವಾಗ ಎಫೆಕ್ಟ್ ಆಗಿದೆ. ಸೊ ಎಲ್ಲ ಕಂಟೆಸ್ಟೆಂಟ್ಗಳನ್ನ ತೊಗೊಂಡೋಗಿ ಒಂದು ಥಿಯೇಟ್ರಲ್ಲಿ ಕೂರಿಸಿದ್ದಾರೆ. ಆಲ್ರೆಡಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು. ಸೊ ಇದು ಎಲ್ಲಿಗೆ ಹೋಗಿ ಮುಗಿತು ಅಂತ ನಾನು ಹೇಳ್ತೀನಿ ನಿಮ್ಗೆ, ಏನಾರ ಅಪ್ಡೇಟ್ ಇದ್ದರೆ. ಓಕೆ, ಸೊ ಇದ್ರ ಜೊತೆಗೆ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಕಾಕ್ರೋಚ್ ಸುದ್ದಿನ ಅಸುರಾಧಿಪತಿ ಅಂತ ಒಂದು ಏನು ಬಿಗ್ ಬಾಸ್ ಅವ್ರು ಮಾಡಿದ್ರು, ಅವರ ಒಂದು ಆಟನ ಶುರು ಹಚ್ಕೊತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಅವರು ಶುರು ಹಚ್ಕೊಂಡಂಗೆ ಕಾವ್ಯ ಮತ್ತು ಗಿಲ್ಲಿಗೆ ಶಿಕ್ಷೆ ಕೊಡ್ತಾರೆ. ಅಂದರೆ ಕೆಲವೊಂದು ಶಿಕ್ಷೆ ಕೊಡ್ತಾರೆ. ಅಂದರೆ ಅವ್ರಿಗೆ ನಗಾಡಿದಕ್ಕೆ ಅವ್ರು ನೋಡಿಕೊಂಡು ಸೊ ಯಾವಾಗಲೂ ನಮಸ್ಕಾರ ಮಾಡಬೇಕು, ಕಂಡಾಗೆಲ್ಲ ನಮಸ್ಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೊ ಶಿಕ್ಷೆ ಕೊಡ್ತಾರೆ. ಸೊ ಶಿಕ್ಷೆ ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಸೊ ಇನ್ನೊಂದು ಸರಿ ತಪ್ಪೇ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇರಬೇಕು. ಓನ್ಲಿ ನಮಸ್ಕಾರ ಮಾಡುವಂಥದ್ದೆಲ್ಲ ಶಿಕ್ಷೆ ಅಲ್ಲ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಅಸುರಾಧಿಪತಿ ಸರ್ವೋಚ್ಚ ನಾಯಕ ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ಯಾವುದಕ್ಕೂ ಕೇರ್ ಮಾಡಿದ್ರೆ ಒಂಥರ ಡಿಕ್ಟೇಟರ್ಶಿಪ್ ಅನ್ನೋ ರೀತಿಯಲ್ಲಿ ಕಂಡಲ್ಲೆಲ್ಲ ಯಾವನು ಕಾಣಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಇರಬೇಕು. ಪ್ರಥಮ್ ನೆನಪಾಗ್ತಾರೆ ನನಗೆ ಇಂಥ ಒಂದು ಟಾಸ್ಕ್ ಅಂತ ಬಂದಾಗ. ಆ ಮನುಷ್ಯ ಯಾವನ್ನು ಬಿಡ್ತಾ ಇರಲಿಲ್ಲ, ಸರಿಯಾಗಿ ಹಾಕೊಂಡು ರುಬ್ತಾ ಇದ್ದ. ಸೊ ಇದ್ರ ಜೊತೆಗೆ ಅಲ್ಲಿ ಜಾನ್ವಿ ಆ್ಯಂಡ್ ಯಾರು ನಮ್ಮ ಅಶ್ವಿನಿ ಅವರು ಸೊ ನೀವು ನಮಗೆ ಅಸುರಾಧಿಪತಿ ಅಲ್ಲ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಡ್ತಾರೆ. ನೀವು ಹೇಳಿದಂಗೆಲ್ಲ ಕೇಳಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ದಂಗೆ ಹೇಳ್ತಾರೆ. ಸೊ ಇಲ್ಲಿ ರಾಜಮಾತೆ ನಾನು, ನೀವು ಅಸುರಾಧಿಪತಿ ಜಂಟಿಗಳಿಗೆ ಒಂಟಿಗಳಿಗಲ್ಲ ಅನ್ನೋ ರೀತಿಯಲ್ಲಿ ಈ ಅಮ್ಮ ಇನ್ನೂ ರಾಜಮಾತೆ ಮೂಡಲ್ಲೇ ಇದ್ದಾಳೆ. ಈ ಅಮ್ಮನಿಗೆ ಯಾರಾದರೂ ರಾಜಮಾತೆ ಮಾಡ್ತಾರೋ ಗೊತ್ತಿಲ್ಲ. ಒಂದು ಟಾಸ್ಕಲ್ಲಿ ಈ ಅಮ್ಮನಿಗೆ ಬಿಗ್ ಬಾಸ್ ಅವರು ಒಂದು ರೀತಿಯಲ್ಲಿ ಸೇವಕರ ರೀತಿಯಲ್ಲಿ ಒಂದು ಟಾಸ್ಕ್ ಕೊಡಬೇಕು. ಅಟ್ಲೀಸ್ಟ್ ಅವಾಗಾದ್ರೂ ಒಂದು ರೀತಿ ಸೇವಕರ ರೀತಿಯಲ್ಲಿ ಇರ್ತಾರ, ಅದು ಅವಾಗಲೂ ಅಷ್ಟೇ ಇದೇ ದೌಲತ್ತಲ್ಲಿ ನಾನು ರಾಜಮಾತೆ ಅಥವಾ ನಾನು ಸೇವಾ ಮಾತೆ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಂತ ನೋಡಬೇಕು ನನಗೆ ಅಶ್ವಿನಿ ಅವ್ರಿಗೆ. ಬಟ್ ಅವ್ರು ಯಾರಿಗೂ ಕೇರ್ ಮಾಡಲ್ಲ. ಅಟ್ಲೀಸ್ಟ್ ಅರಸಿರಂದರೆ ಇವರೇ ಒಂದು ರೀತಿಯಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟವ್ರೆ. ಸೆಲ್ಫ್ ಒಂಥರ ಪ್ರಮೋಷನ್ ಅಂತಾರಲ್ಲ, ಹಂಗೆ ಇದು. ಸೊ ಅದ್ರ ಜೊತೆಗೆ ಅಲ್ಲಿ ಜಾನ್ವಿ ಕೂಡ ರೊಚ್ಚಿಗೆದ್ದಿರ್ತಾರೆ. ಬಟ್ ಅವ್ರನ್ನ ಜಾನ್ವಿಯವ್ರನ್ನ ತೊಗೊಂಡೋಗಿ ಅಲ್ಲಿ ಹ್ಯಾಂಡ್ ಕಫ್ ಹಾಕಿ ಹೊರಗಡೆ ನಿಲ್ಲಿಸ್ತಾರೆ. ಅಲ್ಲೂ ಮಾತಾಡೋದ ಕೇಳೋದಕ್ಕೆ ತೊಗೊಂಡೋಗಿ ನೀರಿಗೆಸಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಧ್ರುವ್ ಅಂತ ಅನ್ಸಿದೆ, ಧ್ರುವ್ ಆ್ಯಂಡ್ ಧನುಷ್ ಇವ್ರು ಯಾರು ಇರ್ತಾರೆ ಅವ್ರನ್ನೆಲ್ಲ ಎತ್ತು ಬಿಸಾಕ್ಬಿಡ್ತಾರೆ ನೀರಿಗೆ. ಬಟ್ ಈ ಕಡೆಗೆ ಜಾನ್ವಿ ಆ್ಯಂಡ್ ಯಾರು ನಮ್ಮ ರಾಜಮಾತೆ ಅಶ್ವಿನಿ ಗೌಡ ಅವ್ರದ್ದು ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳಿದ್ದೆ. ಸೊ ಎಲ್ಲರೂ ಕೂಡ ಅವ್ನು ಹೇಳಿದ್ದಂಥದ್ದೆಲ್ಲ ಕೇಳ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಬಟ್ ಈ ಥರ ದಂಗೆ ಹೇಳುವಂಥದ್ದು ನನ್ನ ಪ್ರಕಾರ ಸರಿ ಇದೆ. ಬಟ್ ಅವ್ರು ಆಡೋ ಮಾತುಗಳು ಮತ್ತು ಕೆಲವೊಂದು ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದರೆ ಸೊ ಇವರೇ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅನ್ನೋ ರೀತಿ ಅನಿಸುತ್ತೆ. ಬಟ್ ಇವ್ರು ಹೇಳೋದು ರಾಜಮಾತೆ ಹಾಗೆ ಹೇಗೆ ಅಂತಾರೆ. ಮೇ ಬಿ ಅವ್ರು ಸ್ಟ್ರಾಟಜಿ ಇರಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಮಾತುಗಳು ಅವ್ರದ್ದು ಒಂದು ರೀತಿಯಲ್ಲಿ ಆ ದೌಲತ್ತು ಅದು ತೋರಿಸೋ ರೀತಿಯಲ್ಲಿ ಇರುತ್ತೆ. ಅದ್ರ ಬಗ್ಗೆ ಏನಂತ ಮುಂದೆ ಮಾತಾಡೋಣ. ಅಗೇನ್ ಜಾನ್ವಿ ಮೊದಲು ಹೇಳ್ದಂಗೆ ಸೊ ಅದಾದಮೇಲೆ ಬಿಗ್ ಬಾಸ್ ಅವರು ಕನ್ಫೆನ್ಷನ್ ರೂಮ್ ಕರೀತಾರೆ. ಸೊ ನಮ್ಮ ಅಸುರಾಧಿಪತಿ ಸುದ್ದಿ ಅವರಿಗೆ. ಸೊ ಅಲ್ಲಿ ಹೇಳುವಂಥದ್ದು ನೀವು ನಿಮ್ಮ ಪಾತ್ರಕ್ಕೆ ತಕ್ಕಂಗೆ ವೇಷಭೂಷಣ ಹಾಕೊಬೇಕು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲೊಂದು ಯಾವುದೋ ಒಂದು ಇದು ಕೊಡ್ತಾರೆ, ಟವಲ್ ಥರ ಏನೋ ಒಂದು ಹಾಕ್ಕೊಳ್ಳಿಕ್ಕೆ. ಸೊ ಅದು ಒಂದು ಹಾಕೊತಾರೆ. ಜೊತೆಗೆ ಮೇಕಪ್ ಎಲ್ಲ ಮಾಡ್ಕೊತಿರ್ತಾರೆ. ಸೊ ಮನೆಯ ಮೂಲ ನಿಯಮಗಳನ್ನು ಹಾಗೇ ಇರುತ್ತೆ. ಅಂದರೆ ಈ ಜಂಟಿ ಒಂಟಿಗಳೆಲ್ಲ ಹಂಗೆ ಇರುತ್ತೆ. ಅವನು ಸುದ್ದಿ ಒಂದು ಸಾರಿ ಹೇಳ್ತಾನೆ, ಜಂಟಿ ಒಂಟಿ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ಎಲ್ಲ ನನ್ನ ಒಂದು ಅಂಡ್ರಲ್ಲೇ ಬರುವಂಥದ್ದು. ಓಕೆ, ಅಂಡ್ರಲ್ಲಿ ಬರುತ್ತಾರೆ. ಬಟ್ ಏನಂತಂದರೆ ಮೂಲ ನಿಯಮ ಏನಿದೆ ಜಂಟಿ ಒಂಟಿ ಅನ್ನುವಂಥದ್ದು, ಸೊ ಅದು ಇದ್ದೇ ಇರುತ್ತೆ. ಒಂಟಿಗಳು ಅಡುಗೆ ಮಾಡೋಂಗಿಲ್ಲ ಅನ್ನುವಂಥದ್ದಿದೆ, ಜಂಟಿಗಳೇ ಮಾಡಬೇಕು ಅನ್ನುವಂಥದ್ದು ಆ ಮೂಲ ನಿಯಮಗಳಲ್ಲಿ ಏನೇನಿದೆ ಸೊ ಅದೆಲ್ಲ ಕೂಡ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ತಾರೆ. ಸೊ ಇದಾದಮೇಲೆ ಅಲ್ಲಿ ಸುದ್ದಿ ಅವರು ಆಚೆ ಬಂದು ಸೊ ನನ್ನ ಒಂದು ಆಜ್ಞೆನ ಪಾಲಿಸುವಂಥವ್ರು ಒಂದು ಕಡೆ ನಿಂತ್ಕೊಳ್ಳಿ, ಯಾರು ಪಾಲಿಸಲ್ಲ ಅಂತೀರ ಅವರೆಲ್ಲ ಸಡಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಕ್ವಶನ್ಸ್ ಕೇಳಿದವರಿಗೆಲ್ಲ ತೊಗೊಂಡು ನೀರಿಗೆ ಬಿಸಾಕ್ತಾ ಇರ್ತಾನೆ. ಸೊ ಸುದ್ದಿ ಗಿಲ್ಲಿ ಆ್ಯಂಡ್ ಕಾವ್ಯ ಕೂಡ ತೊಗೊಂಡು ನೀರಿಗೆ ಬಿಸಾಕ್ತಾರೆ. ಸೊ ಇದ್ರ ಮಧ್ಯೆ ಅಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಗೌಡ ಅವರು ಸೊ ಅವರಿಬ್ಬರು ಕೂಡ ಸೊ ನೀವು ಹೇಳುವಂಥ ಆಜ್ಞೆನ ನಾನು ಪಾಲಿಸಲ್ಲ ಅನ್ನೋ ರೀತಿಯಲ್ಲಿ ಹೋಗಿ ಸಪ್ರೇಟ್
ಸಪ್ರೇಟಾಗಿ ನಿಂತ್ಕೊಂತಾರೆ, ಅವರಿಬ್ಬರೇ ಒಂದು ರೀತಿಯಲ್ಲಿ ಸೊ ದಂಗೆ ಹೇಳೋ ರೀತಿಯಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೇ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಸೊ ಅದಾದಮೇಲೆ ಅಲ್ಲಿ ಮೇಕಪ್ ಎಲ್ಲ ಮಾಡ್ತಿರ್ತಾರೆ ಒಂದು ಯಾರು ಇರ್ತಾರಲ್ಲ ಕಂಟೆಸ್ಟೆಂಟ್ಗಳು ಜಂಟಿ ಒಂಟಿಗಳಿಗೆ. ಸೊ ಅವರ ರಾಕ್ಷಸರ ರೀತಿಯಲ್ಲಿ ಅವರು ಅಸುರರ ರೀತಿಯಲ್ಲಿ ಒಂದು ಮೇಕಪ್ನ ಮಾಡ್ತಿರ್ತಾರೆ. ಅಗೇನ್ ಅಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಗೌಡ ಅವರು ಸೊ ಇಬ್ಬರು ಕೂಡ ಮೇಕಪ್ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳಲ್ಲ. ಅದರಲ್ಲೂ ಅಶ್ವಿನಿ ಗೌಡ ಅವರಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ಳಲ್ಲ. ಇವರು ಒಂದು ರೀತಿಯಲ್ಲಿ ಮೇಡಮ್ ಮೇಡಮ್ ಅಂತೆಲ್ಲನೂ ಮಾಡಿಸಿದ್ರು ಯಾರು ಸುದ್ದಿ, ಬಟ್ ಅವ್ರು ಕೇಳಿಲ್ಲ. ನನ್ನ ಪ್ರಕಾರ ಅದು ಮೇಡಮ್ ಮೇಲೆ ಬಿಡಬೇಕಾಗಿತ್ತು. ಡೈರೆಕ್ಟಾಗಿ ಏನಿದ್ರು ಕೂಡ ಅಸುರಾಧಿಪತಿ ಅನ್ನೋ ಒಂದು ಸ್ಥಿತಿಯಲ್ಲ, 4 ಜನರ ಕೈ ಕಟ್ಟಿಸ್ಬಿಟ್ಟು ಮಾಡಿಸ್ಬೇಕಿತ್ತು ಅಂತ ನನಗನ್ಸುತ್ತೆ. ಅದೇ ತಾನೇ ಅಸುರಾಧಿಪತಿ ಅಂತ ಹೇಳ್ಬಿಟ್ಟು ದಯ ಇಲ್ದಿರೋನು, ಸೊ ಕಟುಕ ಅದೆಲ್ಲ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ. ಟಾಸ್ಕ್ ಕೊಟ್ಟವ್ರೆ ಅಂತಂದರೆ ಪ್ರೂವ್ ಮಾಡ್ಕೊಬೇಕು ಅಂದರೆ ಮಾಡಲೇಬೇಕು. ಹೋಗಿ ಮೇಡಮ್ ಮೇಡಮ್ ಅಂತಂದರೆ ಅಲ್ಲಿ ಯಾರು ಕೇಳ್ತಾರ? ಕೇಳೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಅದರ ಅಸುರಾಧಿಪತಿ ವಿರುದ್ಧ ದಂಗೆ ಎದ್ದೇಳೋಕ್ಕೆ ರಾಜಮಾತೆ ಅಂತೂ ಜಾನ್ವಿ ಇಬ್ಬರು ಕೂಡ ತಯಾರಾಗಿದ್ದರು. ಇದ್ರ ಮಧ್ಯೆ ಅಲ್ಲಿ ಸತೀಶ್ ಕೂಡ ಒಂದೇನೋ ಡಿಸಿಷನ್ ತಗೊಂತಾರೆ, ಒಂದು ಸ್ಟ್ರಾಟಜಿ ಮಾಡ್ತಾಯಿದ್ರು ಅವರು. ನನಗೇನಾದ್ರೂ ಮಕ್ಕಳಿಗೆ ಬಣ್ಣ ಹಚ್ಚಕ್ಕೆ ಬಂದುಬಿಟ್ರೆ ನಾನು ಸರಿಯಾಗಿ ರ್ಯಾಶಾಗಿ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಶುರು ಮಾಡಿದ್ರು. ಸೊ ನಾನು ಏನು ಕಿತ್ಕೊತೀರಾ ಅಂತ ಕೇಳ್ಬಿಡ್ತೀನಿ, ಇದೇನಾರು ಪ್ರಾಬ್ಲಮ್ ಆಗುತ್ತಾ ಅಂತ ಹೋಗ್ಬಿಟ್ಟು ಚಂದ್ರಪ್ರಭಾ ಕೇಳ್ತಿದ್ದಾರೆ ಅಲ್ಲಿ. ಅಲ್ಲ ಗುರು, ಈ ಮನುಷ್ಯ ಏನು ಒಂದು ಡಿಸಿಷನ್ ಕರೆಕ್ಟಾಗಿ ತೊಗೊತಾರೆ ಕೆಲವೊಂದು, ಬಟ್ ಅದನ್ನು ಚಂದ್ರಪ್ರಭಾ ಮೇಲೆ ಡಿಪೆಂಡ್ ಆಗಿ ಕೂತಿದ್ದಾರೆ. ಯಾವ್ದು ಸರಿ ಯಾವ್ದು ತಪ್ಪು, ಇದು ಹೇಳಿದ್ರೆ ಏನೋ ತಪ್ಪಾಗುತ್ತಾ ಅಂತ. ಏನು ಕಿತ್ಕೋದ್ರೆ ಕಿತ್ಕೊಳ್ಳಿ, ನಾನು ಮಾಡ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತೀನಿ ನಾನು ಅಂತಿದ್ರಂತೆ. ಬಟ್ ಅಲ್ಲಿ ಚಂದ್ರಪ್ರಭಾ ಹೇಳಿದ್ರು ಆ ಥರ ಎಲ್ಲ ಮಾತಾಡಬೇಡ, ಕೆಟ್ಟ ಪದ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಏನು ಮಾಡೋಕ್ಕಾಗುತ್ತೆ, ಫಿಲ್ಮ್ನಲ್ಲಿ ಬಂದ್ಬಿಡುತ್ತೆ ಅಂತ ಮಲ್ಲಮ್ಮ ಕೂಡ ಹೇಳಿದ್ರು, ಅದನ್ನು ಕಂಟ್ರೋಲ್ ಮಾಡ್ಕೊ ನೀನು ಅಂತ ಹೇಳಿದ್ರು. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಸುದೀಪ್ ವರ್ಸಸ್ ಅಶ್ವಿನಿ ಆಯಿತು. ಒಂದು ರೀತಿಯಲ್ಲಿ ಅಸುರಾಧಿಪತಿ ವರ್ಸಸ್ ರಾಜಮಾತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಕೂತಿರ್ತಾರೆ. ಬಿಗ್ ಬಾಸ್ ಒಂದು ಹೇಳಿಕೆಗೋಸ್ಕರ ಅಲ್ಲಿ ಅಶ್ವಿನಿ ಅವರು ಕೆಲವೊಂದು ಮಾತುಗಳು ಹೇಳ್ತಾರೆ. ಸೊ ದೊಡ್ಡ ಗುಂಡಿಗೆ ಒಂದು ಕುರಿ ಬಿದ್ದಂಗೆ ತಕ್ಷಣ ಎಲ್ಲ ಕುರಿಗಳು ಕೂಡ ಬೀಳುತ್ತಲ್ಲ ಹಾಗೆ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಬಿಟ್ರು. ಜಾನ್ವಿ ಆ್ಯಂಡ್ ಅಶ್ವಿನಿ ಒಂದು ಕಡೆಗೆ ಆದಾದ್ಮೇಲೆ ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಒಂದು ಕಡೆಗೆ ಆಗಿದ್ರಲ್ಲ. ಸೊ ಅದಕ್ಕೋಸ್ಕರ ಒಂದು ಕುರಿ ಗುಂಡಿಗೆ ಬಿದ್ದಾದ್ಮೇಲೆ ಎಲ್ಲ ಕುರಿಗಳು ಕೂಡ ಇದಕ್ಕೆ ಬಿದ್ದು ಅಂತ ಹೇಳಿದ್ರು. ಅಲ್ಲಿ ಕಾವ್ಯ ಗಿಲ್ಲಿ ಸರಿಯಾಗಿ ಕೌಂಟ್ರ್ ಕೊಟ್ಟರು. ಪಾಪ ನೀವು ಬೀಸ್ಕೊಳ್ಳೋಕೆ ಟ್ರೈ ಮಾಡಿದ್ರಿ, ಯಾರು ಬೀಳಿಲ್ಲ. ಯಾರಾದರೂ ಬರ್ತಾರೆ ಅಂತ ಕಾದ್ರು ಕೂತ್ರು, ಬಟ್ ಯಾರು ಬರಲಿಲ್ಲ. ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ನೋಡ ಹೊಡಿತಾವ್ರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಕ್ರಾಂತಿ ಮಾಡೋರೆಲ್ಲ ವಾಂತಿ ಮಾಡ್ತೀನಿ ಅಂತ ಹೇಳ್ತಾವ್ರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಇಬ್ಬರ ಕಡೆಯಿಂದ. ಒಂದು ಇಷ್ಟ ಆಗೋದೇನು ಅಂತಂದರೆ ಕಾವ್ಯ ಅಥವಾ ಗಿಲ್ಲಿ ಇಬ್ಬರು ಕೂಡ ಅಷ್ಟೇ ಒಂದು ಲೆವೆಲ್ಗೆ ಇಬ್ಬರದು ಚೆನ್ನಾಗಿದೆ. ಆ ಒಂದು ಏನು ಟೋನ್ ಇದೆಯಲ್ಲ, ಸೊ ಯಾವ ಮಟ್ಟಕ್ಕೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋವಂಥದ್ದು ಕರೆಕ್ಟ್ ಆಗಿದೆ. ಇಬ್ಬರದು ಒಂದು ರೀತಿಯಲ್ಲಿ ಪಾಲ್ ಚೆನ್ನಾಗಿದೆ. ಒಂದು ಕಡೆಗೆ ಸ್ಟಾರ್ಟ್ ಮಾಡೋದು ಕಾವ್ಯ ಆದರೆ ಇನ್ನೊಂದು ಕಡೆಗೆ ಗಿಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಬಟ್ ಪ್ರಾಸ ಅಂತ ಬಂದಾಗ ಗಿಲ್ಲಿನ ಮೀರ್ಸೋಕ್ಕಾಗಲ್ಲ ಬಿಡಿ, ಒಂದು ಒಳ್ಳೆ ಪ್ರಾಸ ಕಟ್ತಾನೆ ಅವನು. ಸೊ ಇದಾದಮೇಲೆ ಬಿಗ್ ಬಾಸ್ ಅವರ ವಾಯ್ಸ್ ಬರುತ್ತೆ. ಸೊ ಅಸುರ ಸುಜಿ ಅವರಿಗೆ ಕನ್ಫೆಷನ್ ರೂಮ್ಗೆ ಕರೀತಾರೆ. ಸೊ ಅದಾದಮೇಲೆ ಅಲ್ಲಿ 2 ದಿನಸಿಗಳನ್ನು ಕೂಡ ಕೊಡ್ತಾರೆ. ಒಂದು ಲಕ್ಸುರಿ ಆಗಿರುವಂಥದ್ದು, ಇನ್ನೊಂದು ಸಾಮಾನ್ಯ ದಿನಸಿ. ಸೊ ಇದನ್ನು ಅಧಿಕಾರನ ಅವರಿಗೆ ಕೊಡ್ತಾರೆ, ಯಾವ ದಿನಸಿ ಯಾವ ಒಂದು ತಂಡಕ್ಕೆ ಹೋಗಬೇಕು ಅಂತ. ಸೊ ಅಗೇನ್ ಅಲ್ಲಿ ನಮ್ಮ ಜಂಟಿಗೆ ಹೋಗುವಂಥದ್ದು ಲಕ್ಸುರಿ ಅಂತ. ಸೊ ಅಲ್ಲಿ ನಮ್ಮ ಸುದಿ ಅವರು ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಅವರ ಒಂದು ಬೆಂಬಲ ಅವನಿಗೆ ಬೇಕಾಗಿದೆ ಆಲ್ರೆಡಿ. ಸೊ ಅದಕ್ಕೋಸ್ಕರನೇ ಅವರಿಗೆ ಲಕ್ಸುರಿ ಆದಂಥ ಒಂದು ದಿನಸಿ ಸಾಮಗ್ರಿಗಳನ್ನು ಸೊ ಜಂಟಿ ಅವರಿಗೆ ಕೊಡ್ತಾನೆ. ಆ್ಯಂಡ್ ಸಾಮಾನ್ಯ ದಿನಸಿ ಏನಿದಿಲ್ಲ ಸೊ ಅದನ್ನು ಒಂಟಿಯವರಿಗೆ ಕೊಡ್ತಾನೆ. ಬಟ್ ಅಲ್ಲಿ ಒಂಟಿ ಇರೋರು ಕೂಡ ಏನು ದಂಗೆ ಹೇಳಿಲ್ಲ, ಮೇ ಬಿ ದಂಗೆ ಹೇಳ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಅಸುರ ಮಹಾರಾಜರಿಗೆ ಜೈ ಜೈ ಅಂತ ಒಂದು ಜೈಕಾರ ಕೂಡ ಹಾಕ್ತಾರೆ ಅವ್ನು ಕನ್ಫೆಷನ್ ರೂಮಿಂದ ಆಚೆ ಬರಬೇಕಾದ್ರೆ. ಸೊ ಈ ಕಡೆಯಿಂದ ಫುಲ್ ಎಲ್ಲ ನಗಾಡ್ತಿರ್ತಾರೆ ಇವರು, ರಾಜಮಾತೆ ಆ್ಯಂಡ್ ಮರಿ ರಾಜಮಾತೆ ಅಂತಲೇ ಹೇಳ್ಬೋದು. ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಅವರ ಒಂದು ಮತ್ತೆ ತಿರ್ಗಾ ಮಾತಿನ ಚಕಮಕಿ. ಅನಾಥ ಮಗುವಾದ್ರಿ ನೀವು, ಅನಾಥ ಮಗುವಾದ್ರಿ ಅಂತ ಅವರಿಬ್ಬರೇ ಆಗಿರೋದಕ್ಕೋಸ್ಕರ ಇಡೀ ಮನೆ ಒಂದಾಗಿದ್ದಕ್ಕೆ ಅವರಿಬ್ಬರು ಒಂದಾಗಿದ್ದಕ್ಕೆ ಈ ಸಾಂಗ್ ಆಡ್ತಾನೆ. ಸೊ ಅದಾದಮೇಲೆ ಕಾವ್ಯ ಅವರು ಒಂದು ಕೌಂಟರ್ ಕೊಡ್ತಾರೆ. ಬಿಕಾಸ್ ಮುಂಚೆ ಒಂದು ಕೌಂಟರ್ ಕೊಟ್ಟಿರ್ತಾರೆ ಅಶ್ವಿನಿ ಅವರು. ಸೊ ಗಿಲ್ಲಿ ಜೊತೆಗೆ ಫ್ರೀ ಪ್ರಾಡಕ್ಟ್ ಬಂದು ಯಾರು ಕಾವ್ಯ ಅಂತ. ಸೊ ಇವಾಗ ಇವರಿಬ್ಬರೇ ಕೂತ್ಕೊಂಡಿದ್ದಕ್ಕೆ ಇದರಲ್ಲಿ ಫ್ರೀ ಪ್ರಾಡಕ್ಟು ಸೈಡ್ ಪ್ರಾಡಕ್ಟ್ ಯಾವುದು ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಟ್ಟರು. ಒಟ್ಟಿನಲ್ಲಿ ಚೆನ್ನಾಗಿದೆ ಕಾವ್ಯ, ಅದು ಅಂದರೆ ನೆನ್ಪಿಟ್ಕೊತಾರೆ ಕೌಂಟರ್ ಕೊಡೋಕ್ಕೆ. ಸೊ ಯಾವಾಗ ಯಾರಾದರೂ ಕೌಂಟರ್ ಕೊಟ್ಟರೆ ಸೊ ಅವ್ರು ಕೌಂಟರ್ ಕೊಡೋದಕ್ಕಂತೂ ಕಾಯ್ಕೊಂಡು ಕೂತಿರ್ತಾರೆ. ಇದ್ರ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಬಿಗ್ ಬಾಸ್ ಕನ್ಫೆಷನ್ ರೂಮಲ್ಲೇ. ಸುದಿ ಅವರಿಂದ ಒಂದು ನೇರ ನಾಮಿನೇಷನ್ ಆಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಅವರು ತೊಗೊಂಡಿರುವಂಥ ಹೆಸರು ಯಾವುದು ಅಂತಂದರೆ, ನನ್ನ ಮಾತು ಕೇಳದಿರೋದಕ್ಕೆ ಅಶ್ವಿನಿ ಅವ್ರನ್ನ ನೇರ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ರಕ್ಷಿತಾಗೆ ಒಂದು ಡ್ಯಾನ್ಸ್ ಮಾಡುವಂಥ ಒಂದು ಶಿಕ್ಷೆ ಕೊಡ್ತಾರೆ. ಬಿಕಾಸ್ ಅವ್ರು ನಕ್ಕಿದ್ದಕ್ಕೆ ಸೊ ಸುಮ್ಮನೆ ನಗ್ತಾ ಇದ್ದಾರಂತೆ, ಅದಕ್ಕೋಸ್ಕರ ರಕ್ಷಿತಾಗೆ ಸೊ ಯಾವಾಗಲೂ ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕು ನೀನು ಅಂತ ಒಂದು ಶಿಕ್ಷೆ ಕೂಡ ಕೊಡ್ತಾರೆ. ಸೊ ಇದಾದ್ಮೇಲೆ ಅಗೇನ್ ಅಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಿರ್ತಾರೆ ಅಶ್ವಿನಿ ಅವರು. ಆ್ಯಂಡ್ ಇಲ್ಲಿ ನಮ್ಮ ಅಸುರಾಧಿಪತಿ ಆದಂಥವ್ರು ಎಲ್ಲ ಒಂದು ಅವರ ಸೇವಕರನ್ನ ಕೂರಿಸ್ಕೊಂಡು ಕೂತಿರ್ತಾರೆ. ಅಗೇನ್ ಅಲ್ಲಿ ಕೌಂಟ್ರ್ಗಳ ಒಂದು ಇದನ್ನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಪ್ರಾಸಗಳು ಏನೇನು ಮಾಡಿದ್ರು ಗುರು, ಅದು ಬ್ರೇಕಪ್ ಅಂತೆ, ವೇಕಪ್ ಅಂತೆ, ಪ್ಯಾಕಪ್ ಅಂತೆ, ಮೇಕಪ್ ಅಂತೆ. ಚೆನ್ನಾಗಿತ್ತು ಅಲ್ಲಿ ಒಬ್ಬೊಬ್ರು ಒಂದೊಂದು ಕೌಂಟ್ರ್ಗಳು ಚೆನ್ನಾಗಿತ್ತು ಅಲ್ಲಿ ಅಶ್ವಿನಿ ಅವ್ರಿಗೆ. ಒಂದು ಮಾಳುವವರು ಒಂದು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಅದೇನು ಅಂತಂದರೆ ಇದು ಒಂದು ಬೇರೆ ಲೋಕ ಅನ್ನೋ ರೀತಿಯಲ್ಲಿ ಆಗ್ತಿದೆ ನನಗೆ ಒಟ್ಟಿನಲ್ಲಿ ಇವಾಗ ಕಳಿಸ್ಬಿಟ್ರೆ ಸಾಕು ಹೊರಗಡೆಗೆ, ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಹಾಗೆ ಹೀಗಂತೆಲ್ಲ ಮಾತಾಡ್ತಿದ್ರು. ನನ್ನ ಪ್ರಕಾರ ತುಂಬ ಕಷ್ಟ ಇದೆ. ಸೊ ಇಲ್ಲಿ ಮಾಳುಗೆ ಅಡ್ಜಸ್ಟ್ ಆಗಿ ಸ್ವಲ್ಪ ಹೋಗ್ಬೇಕು ಅನಿಸುತ್ತೆ. ಇಷ್ಟೊಂದು ಫ್ರಸ್ಟ್ರೇಷನ್ ಆದರೆ ನಿಜವಾಗ್ಲೂ ಕಷ್ಟ ಇದೆ. ಬಟ್ ಆಗಲ್ಲ ಅಂತಂದರೆ ನನ್ನ ಪ್ರಕಾರ ಸುಮ್ಮನೆ ಆಚೆ ಕಳಿಸೋದು ಬೆಟ್ರ್ ಅತ್ತಾಗಿ. ಇಂಥ ಎಲ್ಲ ಓಟ್ ಏನಕ್ಕೆ ಮಾಡಬೇಕು, ಬೇರೆಗೆ ಸಿಗೋವಂಥ ಒಂದು ಅವಕಾಶನ ಸುಮ್ಮನೆ ಇವರು ಕಿತ್ಕೊಂಡ್ರು ಅಂತ ಅನಿಸುತ್ತೆ. ಸೊ ಇಷ್ಟ ಇಲ್ಲ ಅಂತಂದರೆ ಸುಮ್ಮನೆ ಕಳಿಸೋದು ಬೆಟ್ರ್. ಆಮೇಲೆ ಪರ್ಫಾರ್ಮು ಕೂಡ ಏನಿಲ್ಲ ಅವ್ರದ್ದು,
ನನ್ನ ಪ್ರಕಾರ ಇವ್ರ ಜೊತೆಗಿಂದ ಸ್ಪಂದನ ಕೂಡ ಔಟ್ ಆಗುವಂಥ ಚಾನ್ಸಸ್ ಇದೆ. ಅಗೇನ್ ಸ್ಪಂದನ ಕೂಡ ಅಷ್ಟೇ, ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾಡಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ, ಜೋಡಿ ಸಿಕ್ಕಿದೆ ಆ ಥರ ಅಂತಂದಮೇಲೆ ಏನಾದರೂ ಒಂದು ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಸೊ ನೋಡೋಣ ಏನೇನು ಆಗುತ್ತೆ. ಈ ಸರಿ ನಾಮಿನೇಟ್ ಕೂಡ ಆಗಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗುತ್ತೆ. ಸೊ ಅಲ್ಲಿ ಜಾಸ್ತಿ ಓಟ್ಸ್ ಬಂದಿರುವಂಥದ್ದು ಜಾನ್ವಿ ಅವ್ರಿಗೇ, ಆ್ಯಂಡ್ ನಾಮಿನೇಟ್ ಕೂಡ ಆಗಿದ್ದಾರೆ ಅವರು. ಬಟ್ ಜಾನ್ವಿ ಅವರಿಗೆ ಬಂದಿರುವಂಥ ರೀಸನ್ಗಳೇನು ಅಂತಂದರೆ, ಅವರು ಮಾಡಿದ್ದು ಏನು ಮೊನ್ನೆ ಫೈಟ್ ಆಯ್ತಲ್ಲ ಕಿತ್ತಾಟ, ನಾನು ನಿನ್ನೆ ಒಂದು ಎಪಿಸೋಡಲ್ಲಿ, ಸೊ ಅದು ಬೇಕು ಅಂತ ಮಾಡಿದ್ದಾರೆ ಅಂತ ಏನೋ ಹೇಳಿದ್ರಂತೆ ಚಂದ್ರಪ್ರಭಾ ಎದುರುಗಡೆಗೆ ಹೇಳಿರುವಂಥದ್ದು. ಸೊ ಅದು ಮಾಡಿದ್ದು ಕೂಡ ವರ್ಕೌಟ್ ಆಯಿತು ಅನ್ನೋ ರೀತಿಯಲ್ಲಿ ಹೇಳಿದ್ರಂತೆ. ಮೇ ಬಿ ಏನೋ ಎಫೆಕ್ಟ್ ಆಗಿದೆ, ಗಾಂಚಲಿ ಅನ್ನೋಂಥ ಮಾತುಗಳೇನು ರಿಪೀಟೆಡಾಗಿ ಹೇಳ್ತಾ ಇದ್ರು. ಸೊ ಅದು ಮೇ ಬಿ ಬೇಕು ಅಂತಲೇ ಹೇಳಿರುವಂಥದ್ದು, ಫುಟೇಜ್ ಸಿಗಲಿ ಅನ್ನೋದಕ್ಕೋಸ್ಕರ ಹೇಳಿರುವಂಥ ನಾನು ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೆ ನಿಮಗೆ. ಸೊ ಅದು ಕೂಡ ಕರೆಕ್ಟೇನೆ, ಅವರು ಬೇಕು ಅಂತಲೇ ಮಾಡಿರೋದು, ಎರಡನೇ ಮಾತಿಲ್ಲ. ಬಿಗ್ ಬಾಸ್ ಏನೋ ಅನ್ನೋದು ಜಾನ್ವಿಗೆ ಗೊತ್ತಿಲ್ಲ ಅನ್ನೋಕ್ಕಾಗುತ್ತಾ? ಸೊ 2 ಸಾರಿನೋ 1 ಸಾರಿನೋ ಅವ್ರು ಆಲ್ರೆಡಿ ರಿಪೋರ್ಟರ್ ಆಗಿ ಬಂದಿದ್ದಾರೆ. ಸೊ ಅಷ್ಟೊಂದು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾರೆ. ಶೋಗಳು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತು ಅವ್ರಿಗೆ, ಫುಟೇಜ್ ಹೆಂಗೆ ತೊಗೊಳ್ಬೇಕು ಅನ್ನೋದು ಗೊತ್ತು ಅವ್ರಿಗೆ. ಸುದೀಪ್ ಸರ್ ಮೊನ್ನೆ ಹೇಳಿದಾದ್ಮೇಲೆ ಫುಲ್ ರೊಚ್ಚಿಗೆದ್ದಿದ್ದಾರೆ. ಓಕೆ, ಏನಾದರೂ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಕೆಲವು ಪದಗಳನ್ನು ಹಂಗೆ ರಿಪೀಟೆಡಾಗಿ ಮಾಡ್ತಿದ್ದಾರೆ. ಸೊ ಅದು ಕ್ಲಿಯರಾಗಿ ಗೊತ್ತಿರೋವಂಥದ್ದು. ಸೊ ಅದಕ್ಕೋಸ್ಕರನೇ ಅವ್ರನ್ನ ಜಾಸ್ತಿ ಓಟ್ಸ್ ಮಾಡಿ ಎಲ್ಲ ಗೆದ್ದಿರೋವಂಥದ್ದು. ಆಮೇಲೆ ಬೇಕು ಅಂದಂಗೆ ಅವ್ರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಚೇಂಜ್ ಆಗ್ತಾರೆ ಅನ್ನೋ ಒಂದು 2-3 ರೀಸನ್ಗಳು ಅವ್ರ ಕಡೆ ಬಂತು. ಚಂದ್ರಪ್ರಭಾ ಸತೀಶ್ ಆದ್ರಾಗಿರ್ಬೋದು, ಗಿಲ್ಲಿ ಕಾವ್ಯ ಆದ್ರಾಗಿರ್ಬೋದು, ಜೊತೆಗೆ ರಕ್ಷಿತಾ ಕೂಡ ಹೇಳಿದ್ರು. ಸೊ ನನಗೆ ನಾಮಿನೇಟ್ ಮಾಡಿದ್ದಾರೆ, ಅವರು ಹೊರಗಡೆ ಹಾಕಿದ್ದಾರೆ, ಒಟ್ಟು ಮಾತಾಡಿ ತಪ್ಪು ಮಾತಾಡಿ ಬಂದಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಬಂತು. ಜೊತೆಗೆ ಅದು ನಾನು ಎಷ್ಟು ಕಷ್ಟಪಟ್ಟು ನನಗೆ ಗೊತ್ತಿದೆ, ಅದು ಒಂದು ಟ್ಯಾಲೆಂಟು, ಅದೊಂದು ಟ್ಯಾಲೆಂಟ್ ನಿಮಗೆ ಇದ್ದರೆ ನೀವು ಮಾಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಇದಾದಮೇಲೆ ಸ್ಪಂದನ ಮಾಳು ಅವರು ನಾಮಿನೇಟ್ ಆಗ್ತಾರೆ. ಸೊ ಅಲ್ಲಿ ಒಂಟಿತನ ಕಾಡ್ತಿದ್ದೆ ಅವನಿಗೆ, ಸ್ಪಂದನ ಆ್ಯಂಡ್ ಮಾಳು ಅವ್ರಿಗೆ ಅನ್ನೋ ರೀತಿಯಲ್ಲಿ ಕೇಳೋಕೆ ಬಂತು. ಆಮೇಲೆ ಸ್ಟ್ಯಾಂಡ್ ತೊಗೊಳ್ಳಲ್ಲ ಯಾರು ಕೂಡ. ಸೊ ಈ ರೀತಿಯಲ್ಲಿ ಬಂತು. ನಾನು ಹಾಗೆ ಹೇಳುವಂಥದ್ದು, ಸ್ಪಂದನ ಮಾಳು ಇಬ್ಬರು ಕೂಡ ತುಂಬ ಅಂದರೆ ತುಂಬ ಡೇಂಜರಲ್ಲಿ ಝೋನಲ್ಲಿ ನಿಂತ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳೋಕೆ ಹೋದರೆ ಐಸಿಯುನಲ್ಲಿ ಇದ್ದಾರೆ ಇಬ್ಬರು ಕೂಡ. ಅವ್ರು ಬದುಕು ಉಳಿದು ಬರಬೇಕು ಅಂತಂದರೆ ಜಾನ್ವಿ ಥರ ಏನಾದರೂ ಮಾಡಲೇಬೇಕು. ಓಕೆ, ಆ್ಯಂಡ್ ಮಾಳು ಏನು ಅಂತಂದರೆ, ನನಗೆ ಕನ್ನಡ ಕರೆಕ್ಟಾಗಿ ಬರಲ್ಲ, ಉತ್ತರ ಕರ್ನಾಟಕ ಭಾಷೆ ಹಾಗೆ ಹೀಗೆ. ಅಣ್ಣ ನೀನು ಏನಾರೇ ಮಾತಾಡೋಣ, ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಷೆನೋ ಏನೋ ಒಂಚೂರು ಸ್ಲೋ ಆಗಿ ಮಾತಾಡು, ಅರ್ಥ ಮಾಡ್ಕೊಳ್ಳೋ ಜನ ಇದ್ದಾರೆ. ಓಕೆ, ಅಲ್ಲಿರೋಂಥವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದಾಗ ಒಂದು ಅಟ್ಲೀಸ್ಟ್ ಇದನ್ನೆಲ್ಲ ಯೋಚನೆ ಮಾಡಿ ಹೋಗಬೇಕಾಗಿತ್ತು. ಇಲ್ಲಾಂದ್ರೆ ಏನಕ್ಕೆ ಹೋದೆ? ನಾನು ಅದೇ ಹೇಳುವಂಥದ್ದು, ಅಲ್ಲಿ ಹನುಮಂತ ಮಾಡಿಲ್ವಾ? ನಿನಗೆ ಆಗಲ್ಲ ಅಂತಂದೇಳಿ ನನ್ನ ಪ್ರಕಾರ ಹೋಗಲೇಬಾರ್ದಿತ್ತು. ಈ ಥರ ಇರುತ್ತೆ, ನನಗೆ ಭಾಷೆ ಬರಲ್ಲ ಅಂತ ಏನಕ್ಕೆ ಹೋಗ್ಬೇಕಿತ್ತು ಅಲ್ಲಿ? ಸುಮ್ಮನೆ ಒಬ್ರದ್ದು ಏನಂತಾರಲ್ಲ, ಅದಕ್ಕೆ ಸ್ಥಾನನ ಕಿತ್ಕೊಳಂಗೆ ಆಗೋಯ್ತದು. ಸೊ ಅದು ಅರ್ಥ ಮಾಡ್ಕೋಬೇಕಾದಂಥದ್ದು. ಮಾಡಾದ್ಮೇಲೆ ಧ್ರುವ್ ಅವ್ರಿಗೆ ಜಂಟಿಗಳ ಒಂದು ವಿರುದ್ಧ ಜಂಟಿಗಳಿಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ, ಜೊತೆಗೆ ಒಂಟಿಗಳ ವಿರುದ್ಧ ನಿಂತ್ಕೊಳ್ಳಿಲ್ಲ ಅನ್ನೋದಕ್ಕೆ ಸೊ ಅವನಿಗೊಂದು 2-3 ವೋಟ್ಸ್ ಬಂತು. ಅದು ನನ್ನ ಪ್ರಕಾರ ಎಲ್ಲೋ ಸರಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಕೆಲವು ಇದು ಕಡೆ ನೋಡೋಕೆ ಹೋದರೆ ಧ್ರುವ್ ಮಾತಾಡೋದು ಕೂಡ ಸರಿ ಇದೆ. ಸೊ ನಮ್ಮದು ಕೂಡ ತಪ್ಪಿದೆ, ನಾವು ಅವ್ರಿಗೆ ರೂಲ್ಸ್ ಹೇಳಿಲ್ಲ. ಸೊ ರೂಲ್ ಫಾಲೋ ಮಾಡಿ ಅಂತ ನಾವು ಕೂಡ ಹೇಳಬೇಕಾಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಹೇಳಿದ್ರು. ಆಮೇಲೆ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಶಿಕ್ಷೆ ಕೊಡುವಂಥದ್ದು ಸರಿಯಲ್ಲ, ಹಾಗೆ ಹೀಗೆ ಬಂತು. ಬಟ್ ಧ್ರುವ್ ತಮ್ಮ ಒಂದು ಗೇಮ್ನ ಸೇಫಾಗಿ ಆಡಬೇಕು ಅನ್ನೋ ರೀತಿಯಲ್ಲಿ ಮಾತುಗಳು ಆಡ್ತಿದ್ದಾನೆ. ಈ ಅಶ್ವಿನಿ ಗೌಡ ಅವರ ಒಂದು ಬಾಟಲ್ ಯಾರನ್ನೋ ಬಚ್ಚಿಟ್ಟಿರ್ತಾರಂತೆ. ಸೊ ಅದಕ್ಕೋಸ್ಕರ ಅವರು ಫುಲ್ ರೈಸ್ ಆಗ್ತಾರೆ. ಸೊ ನನಗೆ ಹುಷಾರಿಲ್ಲ, ಹಾಗಿಲ್ಲ, ಬಾಟಲ್ ಕಿತ್ತಿರ್ತೀರ ಪರ್ಸ್ನಲ್ಲು, ಹಂಗೆ ಹಿಂಗೆ ದೊಡ್ಡ ಮಟ್ಟದಲ್ಲೇ ಬಾಯ್ ಮಾಡಿದ್ರು. ಅದಾದಮೇಲೆ ಅವರು ಬೇರೆಯವ್ರ ಬಾಟ್ಲೆಲ್ಲ ಕಿತ್ತಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಸ್ಪಂದನ ಒಂದು ಸ್ವಲ್ಪ ಮಾತಾಡಿದ್ರಪ್ಪ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ಅಲ್ಲಿ ಏನಾಯಿತು ಅಂತಂದರೆ, ತುಂಬ ಕಿತ್ತಾಟಗಳಾಯಿತು, ಅಶ್ವಿನಿ ವರ್ಸಸ್ ಅಶ್ವಿನಿ ಗೌಡ ಅನ್ನೋ ರೀತಿಯಲ್ಲಿ ಆಯಿತು. ಸೊ ಒಂದು ಮಟ್ಟಕ್ಕೆ ಹೆಂಗೆ ಹೋಯಿತು ಅಂದರೆ, ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಅಶ್ವಿನಿ ಗೌಡ ಅವರು. ಕೆಲವೊಂದನ್ನು ತುಂಬ ಪರ್ಸ್ನಲ್ ಆಗಿ ತೊಗೊತಾರೆ ಅವರು, ತುಂಬ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಹೂ ದ ಹೆಲ್ ಆರ್ ಯು, ಮೈ ಫುಟ್ ಅನ್ನೋವಂಥದ್ದು, ನನ್ನ ಮ್ಯಾನ್ ಹ್ಯಾಂಡಲಿಂಗ್ ಆಯಿತು, ನನಗೆ ನ್ಯಾಯ ಬೇಕು, ಅದು ಬೇಕು, ಇದು ಬೇಕು ಅಂತ ಹೋಗ್ಬಿಟ್ಟು ಬಿಗ್ ಬಾಸ್ ಹತ್ರ ಅಪೀಲ್ ಮಾಡ್ತಾವ್ರೆ. ಇವತ್ತೇನೋ ಉಗುರು ಹೋಗ್ಬಿಟ್ಟು ಅಲ್ಲಿ ಟಚ್ ಆಗಿದೆ ಅಂತ ಸ್ವಲ್ಪ ಬ್ಲಡ್ ಬರ್ತಾ ಇದೆ. ಕಿತ್ತಾಟ ಅಂದಮೇಲೆ ಫಿಸಿಕಲ್ ಆಗಿ ಬಂದಮೇಲೆ ಸ್ವಲ್ಪ ಏನಾದರೂ ಏಟ್ ಆಗೇ ಆಗುತ್ತೆ, ಎರಡನೇ ಮಾತೇ ಅಲ್ಲ. ಬಟ್ ಅದನ್ನೇ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ರು ಅನ್ನೋವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು ಪ್ರಶ್ನೆ. ಬಟ್ ಸ್ವಲ್ಪ ಈಗೋಸ್ಟಿಕ್ಕಾಗಿ ಆಡ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅವರು. ಇದಾದಮೇಲೆ ಅಲ್ಲಿ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗುತ್ತೆ. ಮಂಜು ಮತ್ತು ರಾಶಿಕಾ ಅವ್ರಿಗೆ ಒಂದು ನಾಮಿನೇಟ್ ಮಾಡ್ತಾರೆ. ಅಂದರೆ ನಿನ್ನೆ ಒಂದು ಜಗಳಕ್ಕೆ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರುತ್ತೆ. ಆಮೇಲೆ ಇವ್ರ ಕಾರಣ ಅಂತಂದರೆ ಕನ್ನಡ ಸರಿಯಾಗಿ ಬರಲ್ಲ ಇವರಿಗೆ ಅನ್ನೋವಂಥದ್ದನ್ನು ಜಾನ್ವಿ ಕೂಡ ಹೇಳ್ತಾರೆ. ಕನ್ನಡ ಸರಿಯಾಗಿ ಬರಲ್ಲ ಅನ್ನೋವಂಥದ್ದು ಏನು ರೀ ನಿಮ್ಮ ಪ್ರಾಬ್ಲಮ್ಮು? ಗಾಂಚಲಿ ಅನ್ನೋದು ದಿಮಾಕು ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಕನ್ನಡ ಚೆನ್ನಾಗಿ ಬರಲ್ವಾ? ನೀವು ಒಬ್ಬರೇ ಕನ್ನಡ ನೆಟ್ಟಗೆ ಮಾತಾಡೋವಂಥದ್ದು ಅಲ್ಲ? ಕನ್ನಡ ಮಾತಾಡಲ್ಲ ಅಂತ ಒಬ್ರಿಗೆ ಹೇಳಿದ್ರೆ ಎಷ್ಟು ಕೋಪ ಬರಲ್ಲ? ಅಷ್ಟು ನನ್ನ ಪ್ರಕಾರ ಕನ್ನಡ ಮಾತಾಡದೇ ಬರದೇ ಇರೋ ರೀತಿಯಲ್ಲಿ ಯಾರೂ ಇಲ್ಲ ಅಲ್ಲಿ. ರಕ್ಷಿತಾ ಸ್ವಲ್ಪ ಕಷ್ಟಪಡ್ತಾಳೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟಪಡ್ತಾಳೆ, ಬಿಟ್ಟರೆ ಇನ್ನು ಮಿಕ್ಕಿದರೆಲ್ಲರೂ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ. ಒಂದು ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂದ ತಕ್ಷಣ ನಿಮ್ಮ ಕನ್ನಡನೇ ಬರಲ್ಲ, ಕನ್ನಡ ಕಲಿಬೇಕು ಅಂದರೆ ನಾನೇನಾರ ಗಿದ್ದಿದ್ರೆ ಸರಿಯಾಗಿ ಊದಾಗ್ಬಿಡ್ತಿದ್ದೆ. ಇವಳು ಯಾವಳು ನನಗೆ ಕನ್ನಡ ಮಾತಿನ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಅಂತ? ಏನು ಕನ್ನಡ ಮಾತಾಡೋಕ್ಕೆ ಎಲ್ಲನೂ ಪದಗಳ ಅರ್ಥ ಗೊತ್ತಿರಬೇಕಾ? ಅರ್ಥ ಆಗ್ತಿಲ್ಲ ನನಗೆ. ಅದು ಒಂದು ನಿಜವಾಗ್ಲೂ ವೇಸ್ಟ್ ಸ್ಟೇಟ್ಮೆಂಟ್ ಅಂತ ನನಗನ್ಸುತ್ತೆ. ಸೊ ಇದಾದಮೇಲೆ ಅಲ್ಲಿ ಅಭಿ ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಒಂದು ಮಾತು
ನಾಮಿನೇಷನ್ ನಡೆಯುತ್ತೆ. ಬಾಟಲ್ ಎತ್ತಿದ್ದಕ್ಕೆ ಒಂದು ಬರುತ್ತೆ, ಆಮೇಲೆ ಮ್ಯಾನ್ ಹ್ಯಾಂಡಲಿಂಗ್ ಅನ್ನುವಂಥದ್ದು ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಅಶ್ವಿನಿ ಅವ್ರ ಕಡೆಯಿಂದ ಬಂದಿರುವಂಥದ್ದು, ಅಭಿ ಆ್ಯಂಡ್ ಅಶ್ವಿನಿ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಆ್ಯಂಡ್ ಮಲ್ಲಮ್ಮ ಅವ್ರಿಗೂ ಕೂಡ ನಾಮಿನೇಷನ್ ಬರುತ್ತೆ. ಒಂದು ಧನುಷ್ ಮಾಡ್ತಾರೆ, ಸೊ ಇನ್ನೊಂದು ಏನಂತಂದರೆ ಅಶ್ವಿನಿ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಅಶ್ವಿನಿ ಅಲ್ಲ, ಸೊ ಅಲ್ಲಿ ರಾಶಿಕಾ ಆ್ಯಂಡ್ ಮಂಜುಳಾ ಮಾಡ್ತಾರೆ. ಸೊ 2 ಓಟ್ ಬರುತ್ತೆ. ಬಟ್ ಅಲ್ಲಿ ಮಲ್ಲಮ್ಮ ಅವರಿಗೆ ಮಾಡಿರುವಂಥದ್ದು ಬೇರೆಯವ್ರ ಸಪೋರ್ಟ್ ಬೇಕು ಅವರಿಗೆ, ಸೊ ಇಂಡಿವಿಜುವಲ್ ಆಗಿ ಆಡಲ್ಲ ಅಂತ ಧನುಷ್ ಹೇಳ್ತಾರೆ. ಆ್ಯಂಡ್ ಮಲ್ಲಮ್ಮ ಅವರು ಸ್ವಲ್ಪ ಕೌಂಟ್ರ್ ಚೆನ್ನಾಗೇ ಕೊಡ್ತಾರೆ. ಆ್ಯಂಡ್ ನಮ್ಮ ಹಳ್ಳಿಯಿಂದ ಬಂದಿರೋದ್ರಿಂದ ನಮಗೆ ಅಷ್ಟು ಮಾತಾಡಲಿಕ್ಕೆ ಆ್ಯಂಡ್ ಹಳ್ಳಿ ಅಥವಾ ಈ ಉತ್ತರ ಕರ್ನಾಟಕ ಅನ್ನೋವಂಥದ್ದು ಅದು ಪದೇ ಪದೇ ಬಂದರೆ ಏನಾಗುತ್ತೆ ಅಂದರೆ ಸಿಂಪತಿ ಆಗ್ಬಿಡುತ್ತೆ. ಸೊ ಅದನ್ನು ಪದೇ ಪದೇ ತರುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ ಅಂತಂದರೆ ನಿಮಗೆಲ್ಲ ಅರ್ಹತೆಯೂ ಇರುತ್ತೆ, ಇದಕ್ಕೋಸ್ಕರನೇ ಬಂದಿದ್ದೀರಾ, ಇದ್ರೇ ಗೆಲ್ಲೋದು, ಇಲ್ಲ ಅಂತಂದರೆ ಗೆಲ್ಲಕ್ಕಾಗಲ್ಲ. ನೀವು ಮಾತಾಡಬೇಕಾಗುತ್ತೆ, ಮಾತಾಡೋ ಟೈಮಲ್ಲಿ ಓಕೆ ಸ್ಟಾರ್ಟಿಂಗ್ ಒನ್ ವೀಕು ನೋಡ್ಬೋದು, ಬಟ್ ಅದನ್ನೇ ಪದೇ ಪದೇ ಆಗ್ತಾಯಿದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಮಲ್ಲಮ್ಮ ತುಂಬ ಚೆನ್ನಾಗೇ ಮಾತಾಡಿದ್ರಪ್ಪ ಇವತ್ತು. ಅಲ್ಲಿ ರಾಶಿಕಾ ಮಂಜುಳಾ ಭಾಷೆಗೆ ಮಾತಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ, ಮುಂದೆ ಹೋಗ್ತಾ ಅವ್ರಿಗೆ ಕಷ್ಟ ಆಗ್ಬೋದು, ಹಾಗೆ ಇಗ್ಬೋದು ಅಂತ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಬಂದಿತ್ತು. ಬಟ್ ಅಲ್ಲಿ ಮಲ್ಲಮ್ಮ ಸರಸರಾಗೆ ಕೌಂಟ್ರ್ ಕೊಟ್ಬಿಟ್ರು. ನಾನು ಬಂದು ಹೇಳಿದ್ದೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅನ್ನೋದಕ್ಕೆ, ನೀವು ಯಾಕೆ ಹಂಗೆ ಹೇಳಿದ್ರಿ, ಹಾಗೆ ಹೀಗೆ ಮಾತುಗಳು ಬಂತು ಅದು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಮಲ್ಲಮ್ಮ, ನೋಡಿದ್ರೆ ಫುಲ್ ಸ್ವಲ್ಪ ಅಗ್ರೆಸಿವ್ ಆಗೇ ಮಾತಾಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರಿಗೆ ಬಂದಿರುವಂಥ ರೀಸನ್ ಏನಂತಂದರೆ, ಸೊ ನಮ್ಮ ಜೊತೆ ನಿಲ್ಲಲ್ಲ ಅನ್ನೋವಂಥದ್ದು ಈ ಕಡೆಗೆ ಯಾರು ನಮ್ಮ ಜಂಟಿಗಳ ಒಂದು ಕಂಪ್ಲೇಂಟ್ ಅವ್ರಿಗೆ, ನಮ್ಮ ಜೊತೆ ನಿಲ್ಲಿಲ್ಲ ಅನ್ನೋವಂಥದ್ದು. ಆಮೇಲೆ ಸತೀಶ್ ಅವರು ಹೋಗ್ಬಿಟ್ಟು ಸಾರಿ ಕೇಳುವಂಥದ್ದೆಲ್ಲ ಮಾಡಿದ್ರು ನಿನ್ನೆ, ಹಾಗೆ ಹೀಗೆ ಅನ್ನುವಂಥದ್ದು ಮೇಬಿ ಮಂಜುಳಾ ಭಾಷಿನಿ ಅವ್ರದ್ದು ಅಂತ ಅನ್ಸುತ್ತೆ ಇದು ರೀಸನ್ನು. ನನ್ನ ಪ್ರಕಾರ ನಿನ್ನೆ ಒಂದು ಆ ವಿಷಯದಲ್ಲಿ ಸೊ ಸತೀಶ್ ಅವರು ಕರೆಕ್ಟಾಗಿದ್ದರು, ಚಂದ್ರಪ್ರಭಾ ಕರೆಕ್ಟಾಗಿದ್ರು ಅಂತ ಅನ್ಸುತ್ತೆ. ಅದು ಜಗಳ ಆಡುವಂಥ ಮ್ಯಾಟ್ರೇ ಅಲ್ಲ ಅದು. ಓಕೆ, ಸೊ ಅದನ್ನೇ ಬೇಕು ಅಂತಲೇ ತೊಗೊಂಡ್ರು ಜಗಳ ಅಂತ ಅನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಜಾನ್ವಿನೇ ಇದನ್ನು ಎತ್ಕಟ್ಟಿದ್ದು ಅಂತ ಅನ್ಸುತ್ತೆ. ಅದಕ್ಕೆ ಉಪ್ಪು ಖಾರ ಹಾಕಿರೋವಂಥದ್ದು ಅಭಿಷೇಕ್ ಆಗ್ದ ಅದಕ್ಕೆ. ಆಮೇಲೆ ಅಲ್ಲಿ ಅಶ್ವಿನಿ ಅವರು ಕೂಡ ಸ್ವಲ್ಪ ಜಾಸ್ತಿ ಆಡಿದ್ರು. ಸೊ ಇದು ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಬೇಕಾಗಿದ್ದು ಹಾಲುವನ್ನು ಡಾಕ್ಟ್ರ್ ಹೇಳಿದ್ದು ಹಾಲುವನ್ನು ಅನ್ನೋ ರೀತಿಯಲ್ಲಿ ಜಾನ್ವಿಗೆ ಅಶ್ವಿನಿ ಅವ್ರಿಗೆ ಬೇಕಾಗಿದ್ದು ಅದೇ, ಇವ್ರು ಮಂಜುಳಾ ಆಮೇಲೆ ರಾಶಿಕಾ ಜೊತೆಗೆ ಇವರೆಲ್ಲ ಜಂಟಿಗಳು ಸೇರಿ ಕೊಟ್ಟಿದ್ದು ಅದೇ ಅನ್ನೋ ರೀತಿಯಲ್ಲಿ ಆಗೋಯ್ತು. ಆ್ಯಂಡ್ ಲಾಸ್ಟ್ ನಾಮಿನೇಷನ್ ಬಗ್ಗೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಕೂಡ ಒಂದು ನಾಮಿನೇಷನ್ ಮಾಡಿರ್ತಾರೆ ಇವ್ರಿಗೆ. ಸೊ ಅದರಲ್ಲಿ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಅಲ್ಲಿ ನಮ್ಮ ರಕ್ಷಿತಾ ಅವರು ಮಾಡಿರೋವಂಥದ್ದು ಇವರಿಗೆ ನಾಮಿನೇಟು. ಸೊ ಗಿಲ್ಲಿಗೆ ಒಂದು ರೀತಿಯಲ್ಲಿ ಕಟ್ಟ ಹಾಕಿದ್ದಾರೆ, ಇಲ್ಲಿ ಕಾವ್ಯ ಅವರು ಬಟರ್ಫ್ಲೈ ರೀತಿಯಲ್ಲಿ ಹಾರಾಡಲಿಕ್ಕೆ ಬಿಡ್ತಿಲ್ಲ, ಹಾಗೆ ಹೀಗೆ ಅಂತ ಮಾತಾಡಿದ್ರು. ಬಟ್ ಅಲ್ಲಿ ಕಾವ್ಯ ಕ್ಲಿಯರಾಗಿ ಹೇಳಿದ್ರು, ಅವ್ನು ಡಿಸಿಷನ್ ಅವ್ನು ತಗೊಂತೀನಿ, ನನ್ನ ಡಿಸಿಷನ್ ನಾನು ತಗೊಂತೀನಿ, ನನ್ನ ಆಟ ನಾನು ಆಡ್ತಾ ಇದ್ದೀನಿ, ಅವ್ರ ಆಟ ಆಡ್ತಿದ್ದಾರೆ ಅನ್ನೋ ಮಾತುಗಳೆಲ್ಲ ಬಂತು. ಹಾಗೆ ಗಿಲ್ಲಿ ಕೂಡ ಹೇಳ್ದ, ಇದು ನಮ್ಗೆ ಯಾರು ಕಟ್ಟ ಹಾಕಿಲ್ಲ ಅನ್ನೋ ರೀತಿಯಲ್ಲಿ. ನನ್ನ ಪ್ರಕಾರ ಆ ಥರನೇ ಅನ್ನಿಸ್ತಾ ಇಲ್ಲ. ಸೊ ಗಿಲ್ಲಿಗೆ ಕಾವ್ಯ ಕಟ್ ಹಾಕಿದ್ದಾರೆ ಹಾಗೆ ಹೀಗೆ ಅಂತ ಅವನೊಂದು ಡಿಸಿಷನ್ ಅವ್ನು ತೊಗೊತಿದ್ದಾನೆ, ಎರಡನೇ ಮಾತೇ ಅಲ್ಲ. ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ಸೊ ರಕ್ಷಿತಾದ ಸ್ಟೇಟ್ಮೆಂಟ್ ನನಗೇನಷ್ಟು ಸರಿ ಅಂತ ನನಗೆ ಅನಿಸ್ಲಿಲ್ಲ. ಸೊ ಒಟ್ಟಿನಲ್ಲಿ ಇಲ್ಲಿ ಬಿಗ್ ಬಾಸ್ ಅವ್ರು ಇನ್ನೊಂದು ಅಧಿಕಾರ ಕೊಡ್ತಾರೆ ಅಲ್ಲಿ ಸುದಿ ಅವರಿಗೆ, ನಾಮಿನೇಷನ್ ಅಧಿಕಾರನ. ಸೊ ಇಲ್ಲಿ ಅಸುರಾಧಿಪತಿ ಆದಂಥ ಸುದಿ ಅವರಿಗೆ ಕೊಡ್ತಾರೆ. ಅಂದರೆ ಇವಾಗ ಇಷ್ಟು ಜನರಲ್ಲಿ ಯಾರ್ಯಾರಿಗೆ ಓಟ್ಸ್ ಬಿದ್ದಿದ್ದಾವೆ, ಸೊ ಅದರಲ್ಲಿ 6 ನಾಮಿನೇಷನ್ಗಳನ್ನು ಮಾಡಬೇಕು ಅಂತ ಬರುತ್ತೆ, 3 ಜಂಟಿ 3 ಒಂಟಿ ಅಂತ. ಸೊ ಅದರಲ್ಲಿ ಹೇಳುವಂಥದ್ದು ಒಂಟಿ ಕಡೆಯಿಂದ ಜಾನ್ವಿ ಅವರು, ರಕ್ಷಿತಾ ಆ್ಯಂಡ್ ಧನುಷ್ ಅವರು. ಸೊ ಜಾನ್ವಿ ಕೊಟ್ಟಿರುವಂಥ ರೀಸನ್ನು ಮೊನ್ನೆ ಆದಂಥ ಕಿತ್ತಾಟಕ್ಕೆ ಅವರು, ಆಮೇಲೆ ಇಲ್ಲಿ ಅವನ ವಿರುದ್ಧ ದಂಗೆ ಇದ್ದಿದ್ದಕ್ಕೆ ಸೊ ಜಾನ್ವಿ ಮಾಡ್ತಾರೆ. ಅದಾದಮೇಲೆ ರಕ್ಷಿತಾಗೆ ಮೊನ್ನೆ ಹೇಳಿದಂಥದ್ದು ಏನು ಅಂತಂದರೆ, ಅವರು ಬಂದಿದ್ದಿನ ಸೊ ಇಲ್ಲಿ ನಾವು ಅರಸರಾಗಿರೋದ್ರಿಂದ ಅಲ್ಲಿ ಮನೆ ಕೆಲಸ ಮಾಡಬಾರ್ದು ಅನ್ನೋವಂಥ ಸ್ಟೇಟ್ಮೆಂಟ್ ಹೇಳಿದ್ರು. ಬಟ್ ಅವ್ರು ಕೇಳಿಲ್ಲ ಅನ್ನೋದಕ್ಕೋಸ್ಕರ ಅವ್ರನ್ನ ಒಂದು ನಾಮಿನೇಟ್ ಮಾಡ್ತಾರೆ. ನನ್ನ ಪ್ರಕಾರ ಅದು ಕರೆಕ್ಟಾಗಿತ್ತು ಅಂತ ಅನಿಸುತ್ತೆ. ಸೊ ಅದನ್ನು ತೊಗೊಂಡೋಗಿ ರಕ್ಷಿತಾ ಆಮೇಲೆ ಅಲ್ಲಿ ಅಶ್ವಿನಿ ಗೌಡ ಮತ್ತು ಯಾರು ಜಾನ್ವಿ ಎದುರುಗಡೆಗೆ ಡಿಸ್ಕಷನ್ ಮಾಡಿದ್ರು, ನನಗೆ ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಹಾಗೆ ಹೀಗೆ ಅದಕ್ಕೋಸ್ಕರ ಮಾಡ್ತೀನಿ ಅಂತಂದರು. ಬಟ್ ಬಿಗ್ ಬಾಸ್ ಮೂಲ ನಿಯಮ ಇದೆ ಅಂತಂದರೆ ಅದನ್ನು ಫಾಲೋ ಮಾಡಲೇಬೇಕು. ಓಕೆ, ಸೊ ಅಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಕೂಡ ಮಾತಾಡಲಿಲ್ಲ. ಯಾಕೆ ಹೇಳಿ, ಇವಾಗ ಯಾರು ಸುದಿ ವಿರುದ್ಧ ಹೇಳಿದ್ದಕ್ಕೆ ಸೊ ಅವರಿಬ್ಬರು ಓಕೆ ಅಂತಂದ್ರು ರಕ್ಷಿತಾ ಎದುರುಗಡೆಗೆ. ಬಟ್ ಅವ್ರಿಗೂ ಗೊತ್ತಿದೆಯಲ್ಲ ಸೊ ಮಾಡಬಾರ್ದು ಅಂತ. ಬಟ್ ಅವರು ಆವಾಗಲೇ ಏನಕ್ಕೆ ರಕ್ಷಿತಾಗಿ ಹೇಳಿಲ್ಲ, ಯಾಕೆ ಕೆಟ್ಟವ್ರಾಗಬೇಕು ಅಂತ. ಸೊ ಇಷ್ಟೇ ಜೀವನ, ನಾವ್ಯಾಕೆ ಕೆಟ್ಟವ್ರಾಗೋಣ ಅಂತ. ಆ್ಯಂಡ್ ಧನುಷ್ ಬಗ್ಗೆ ಹೇಳಬೇಕು ಅಂತಂದರೆ, ಟಾಸ್ಕ್ ವಿಚಾರದಲ್ಲಿ ಲಾಸ್ಟ್ ವೀಕ್ ಟಾಸ್ಕ್ ಆಯ್ತಲ್ಲ, ಸೊ ಆ ಒಂದು ಕಿತ್ತಾಟಕ್ಕೋಸ್ಕರ ಅವರನ್ನು ಒಂದು ನಾಮಿನೇಟ್ ಮಾಡಿರೋವಂಥದ್ದು. ಆ್ಯಂಡ್ ಇನ್ನು ಜಂಟಿ ಅಂತ ಬಂದಾಗ ಅಲ್ಲಿ ಮಾಳು ಸ್ಪಂದನ. ಸೊ ಅದೇ ಮಾಳು ಹೇಳಿದ್ನಲ್ಲ, ಸೊ ನನಗೆ ಇರೋಕ್ಕಾಗ್ತಾರ, ಹೋಗಬೇಕು ಅನ್ನೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಅದೇ ರೀಸನ್ಗೆ ಅವ್ರನ್ನ ಇದು ಮಾಡಿರುವಂಥದ್ದು. ಅಭಿ ಆ್ಯಂಡ್ ಅಶ್ವಿನಿ ಬಗ್ಗೆ ಮಾತಾಡ್ತಾರೆ, ಅದು ಏನು ರೀಸನ್ ಅಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ ನನಗೆ. ಸೊ ಅಭಿ ಆ್ಯಂಡ್ ಅಶ್ವಿನಿ. ಓಕೆ, ಸೊ ಈ ಕಡೆಗೆ ಮಂಜು ಆ್ಯಂಡ್ ರಾಶಿಕಾ ಅವರು. ಸೊ ಅದೇ ಬಿಚ್ಕೊಂಡು ತಿರುಗಾಡಿದ್ದಕ್ಕೋಸ್ಕರ. ಆಮೇಲೆ ಅಲ್ಲಿ ಸುದ್ದಿ ಹೇಳಿದ್ರಂತೆ, ಸೊ ಆ ಒಂದು ಬೆಲ್ಟ್ ಎಲ್ಲ ಹಾಕ್ಕೊಳ್ಳಿ, ಸೊ ಬಿಚ್ಚಬೇಡಿ ಅಂತ. ಬಟ್ ಆದರೂ ಕೂಡ ಮಾಡಿರೋದ್ರಿಂದ ಸೊ ಅದಕ್ಕೋಸ್ಕರ ಅಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇದ್ರ ಮಧ್ಯೆ ರಾಶಿಕಾ ವರ್ಸಸ್ ಸುದಿ ಸ್ವಲ್ಪ ಕಿತ್ತಾಟ ನಡೆಯುತ್ತೆ ಅಲ್ಲಿ ಕಿಚನಲ್ಲಿ. ಸೊ ನಾವು ಹೇಳಿದ್ದು, ನಾವು ಒಬ್ಬರನ್ನ ಮಾಡಿದ್ದು, ಹಾಗೆ ಹೀಗೆ ನಮ್ಮಿಂದನೇ ನಿಮಗೆ ಶಿಕ್ಷೆ ಆಗಿರುವಂಥದ್ದು ಅಂತ ರಾಶಿಕಾ ಸ್ವಲ್ಪ ಮಾತಾಡಿದ್ರು ಇವತ್ತು. ಓಕೆ, ಸ್ಪಂದನ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಾಶಿಕಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ಕೆಲವೊಂದು ವ್ಯಾಲಿಡ್ ಒಂದು ಪಾಯಿಂಟ್ಗಳು ಕೂಡ ರಾಶಿಕಾ ಮಾತಾಡ್ತಿದ್ದಾರೆ. ಸೊ ಇದೇ ರೀತಿಯಲ್ಲಿ ಮಾತಾಡಿದ್ರೆ ಮೇ ಬಿ ಅವರು ಸ್ವಲ್ಪ ಇನ್ನೊಂದು ಚೂರು ಜಾಸ್ತಿ ದಿನ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಬದುಕ್ಬೋದು ಅಂತ ಅನ್ಸುತ್ತೆ. ಇಲ್ಲ ಅಂತಂದರೆ ಸೊ ಕಷ್ಟ ಆಗ್ಬೋದಿತ್ತು. ಬಟ್ ಇವತ್ತು ಚೆನ್ನಾಗಿ ಮಾತಾಡಿದ್ದಾರೆ ರಾಶಿಕಾ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ಅಲ್ಲಿ ರಕ್ಷಿತಾ ಆ್ಯಂಡ್ ಜಾನ್ವಿ ಜೊತೆಗೆ
ಸೊ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ನೀನು ಇವಾಗ ಯಾವ ಟೀಮ್ ಹೋಗ್ತೀಯ ಅಂತಂದಾಗ ನಾನು ಇವಾಗ ಒಂಟಿ ಕಡೆನೇ ಇರ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರುತ್ತೆ. ಆಮೇಲೆ ಅಗೇನ್ ಅದೇ ಡಿಸ್ಕಷನ್ ನಡೀತಾ ಇರುತ್ತೆ. ಜಾನ್ವಿ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿದೆ ಹಾಗೆ ಹೀಗೆ ಅಂತ. ನಿನ್ನ ಒಂದು ದೃಷ್ಟಿಕೋನ ನೀನು ಕರೆಕ್ಟ್ ಆಗಿದೆಯಾ, ನನ್ನ ಇದರಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಅಂತ. ಅಗೇನ್ ಅಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ರಕ್ಷಿತಾಗೆ ಏನು ಕನ್ನಡ ಓದಲಿಕ್ಕೆ ಸ್ವಲ್ಪ ಕಲಿಸ್ತಾ ಇದ್ರು ಅಂತ ಅನ್ಸುತ್ತೆ. ಒಳ್ಳೆಯದು, ಕಲೀಲಿ. ಓಕೆ, ಇದೇ ನಮಗೆ ಬೇಕಾಗಿರುವಂಥದ್ದು. ಓಕೆ, ಸೊ ಸದ್ಯಕ್ಕೆ ಹಿಡಿದಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹಿಡಿದಷ್ಟೇ, ಮುಂದಿನ ದಿವಸವರೆಗೂ ಟಾಟಾ, ಬೈ ಬೈ.